ಈ ರಾಜ್ಯದಲ್ಲಿ ಏನು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಅದನ್ನ ಸರ್ಕಾರ ನಿಲ್ಲಿಸಬೇಕು. ಸರ್ಕಾರ ಇರೋದೇನಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಅಂತ ಸರ್ಕಾರ ಬೇಕು. ಸೌಜನ್ಯ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ ಸೌಜನ್ಯ ಹೋರಾಟಕ್ಕೆ, ಸೌಜನ್ಯ ಹೋರಾಟಕ್ಕೆ, ಸೌಜನ್ಯ ಹೋರಾಟಕ್ಕೆ, ಸೌಜನ್ಯ ಹೋರಾಟಕ್ಕೆ. ಸೌಜನ್ಯ ನಮ್ಮವಳು, ಸೌಜನ್ಯ 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 ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸೌಜನ್ಯ ಹೋರಾಟಕ್ಕೆ, ಸೌಜನ್ಯ ಹೋರಾಟಕ್ಕೆ, ಸೌಜನ್ಯ ಹೋರಾಟಕ್ಕೆ. ಇವತ್ತೇನು ನಾವು ಬೆಂಗಳೂರಿಂದ ಧರ್ಮಸ್ಥಳ ಕಡೆ ಯಾತ್ರೆ ಬಂದಿದ್ದೀವಿ. ವಿಚಾರ ಇಷ್ಟೇ, ಇವತ್ತು ಕನ್ನಡ ನಾಡಿನ ಎಲ್ಲ ಕರ್ನಾಟಕದ ಕನ್ನಡ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರುಗಳು, ದಲಿತ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರುಗಳು, ಮಹಿಳಾ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರು, ಎಲ್ಲ ಕಾರ್ಮಿಕ ಸಂಘಟನೆ ರಾಜ್ಯಾಧ್ಯಕ್ಷರು ಒಟ್ಟಾರೆ ನಾವು ಬಂದಿದ್ದೀವಿ. ಇವತ್ತು ಒಂದು ಧರ್ಮಸ್ಥಳ ಚಲೋ ಅಂತ. ನಮ್ಮ ಉದ್ದೇಶ ಇಷ್ಟೇ, ಏನು 13 ವರ್ಷ ಆಯಿತು ನಮ್ಮ ಸೌಜನ್ಯ ಹೆಣ್ಣುಮಗಳಿಗೂ ಅತ್ಯಾಚಾರ ಕೊಲೆ ಆಗಿ 13 ವರ್ಷ ಆದರೂ ಕೂಡ ಇಲ್ಲೂ ತನಕನೂ ನ್ಯಾಯ ಸಿಕ್ಕಿಲ್ಲ. SIT ತನಿಖೆ ಆಯಿತು, CBI ತನಿಖೆ ಆಯಿತು, ಇಷ್ಟೆಲ್ಲ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ. ಅಂದರೆ ಅಲ್ಲಿಗೆ ಆ ಕೊಲೆ ಮಾಡಿದಾರೆ ಯಾರು, ನಮ್ಗೆ ಬೇಕಲ್ವಾ? ಸೊ ಆ ನಿಟ್ಟಲ್ಲಿ ಇವತ್ತು ನಾವೆಲ್ಲ ಸಂಘಟನೆ ಮುಖಂಡರು ಇವತ್ತು ಇನ್ನು ಮೇಲಾದರೂ ಸೌಜನ್ಯ ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ಕುಂತು ಮಾತಾಡಿ ಧರ್ಮಸ್ಥಳ ಚಲೋ ಬಂದಿದ್ದೀವಿ. ನಮ್ಮ ಉದ್ದೇಶ ಅಷ್ಟೇ, ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಸ್ಪೆಷಲ್ ಕ್ವಾಡ್ನ ಹಾಕ್ಬಿಟ್ಟು CBI ತನಿಖೆ ಮಾಡ್ತಿರೋ, SIT ತನಿಖೆ ಮಾಡ್ತಿರೋ, ದಯವಿಟ್ಟು ಸೌಜನ್ಯ ಕೊಲೆನ ಮರು ತನಿಖೆ ಮಾಡಿ ಯಾರು ತಪ್ಪು ಮಾಡೋರು ಶಿಕ್ಷೆ ಕೊಡಿಸ್ಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜೊತೆಗೆ ಏನು ನಮ್ಮ ಹರಿರಾಮ್ ಹೈಕೋರ್ಟ್ ವಕೀಲರು ಸೌಜನ್ಯ ಕೊಲೆ ಆಲ್ರೆಡಿ ಇನ್ವೆಸ್ಟಿಗೇಷನ್ ಮುಗ್ದಿರೋದ್ರಿಂದ ಮತ್ತೆ ಅದಕ್ಕೆ ಹೈಕೋರ್ಟಲ್ಲಿ ಒಂದು ಅಪೀಲ್ ಹಾಕಿ ಮರು ತನಿಖೆಗೆ ಆದೇಶ ಮಾಡಿಕೊಂಡು ಇನ್ಮೇಲಾದ್ರು ಆ ಒಂದು ತನಿಖೆ ಮಾಡ್ಬೇಕಂತೇಳಿ ಪಣ ತೊಟ್ಟಿದ್ದೀವಿ. ಹಾಗಾಗಿ ನಾವೆಲ್ಲ ಈ ರಾಜ್ಯದ ಮುಖಂಡರು, ರಾಜ್ಯಾಧ್ಯಕ್ಷರು ನಮ್ಮ ನಟರಾಜ್ ಅವರಾಗಿರ್ಬೋದು, ಗುರುಮೂರ್ತಿ ಅವರು, KC ಮೂರ್ತಿ ಆಗಿರ್ಬೋದು, ದೇವರಾಜ್ ಅವರು, ಚಂದ್ರ ಅವರು, ಭೂಷಣ್ ಅವರು, ಮತ್ತು ನಮ್ಮ ಮಹಿಳಾ ಸಂಘಟನೆ ರಾಜ್ಯಾಧ್ಯಕ್ಷರು ಜಯಂತಿ ಗೌಡ ಅವರು, ಜಾನಕಿ ಅವರು, ಸವಿತಾ ಮೇಡಮ್ ಅವರು, ಸುನೀತಾ ಮೇಡಮು, ನಮ್ಮ ಚನ್ಕೇಶ್ವ ಮತ್ತು ಎಲ್ಲ ಕನ್ನಡದ ಬಂಧುಗಳೇ, ನಮ್ಮ ಉದ್ದೇಶ ಅಷ್ಟೇ, ಇವತ್ತು ಶಾಂತಿ ರೀತಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಸೌಜನ್ಯ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಆ ನಿಟ್ಟಿನಲ್ಲಿ ನಾವು ಶಾಂತಿ ರೀತಿಯಲ್ಲಿ ಇವತ್ತು ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬೆಂಗಳೂರು ಸಿಟಿಯಲ್ಲಿ ಲಕ್ಷಾಂತರ ಜನ ಸೇರಿಸಿ ದೊಡ್ಡ ಮಟ್ಟಿಗೆ ಹೋರಾಟ ಮಾಡೋಕ್ಕೆ ನಾವು ಕೇಳ್ಕೊಳ್ತೀವಿ. ಮತ್ತು ನಮ್ಮ ಬೇಡಿಕೆ ಏನಪ್ಪ ಅಂದರೆ, ಮಾನ್ಯ ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಇವತ್ತು ಕರ್ನಾಟಕ ರಾಜ್ಯದ ಮೂಲೆಯಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಕೊಲೆ ಆಗ್ತಿದೆ. ದಯವಿಟ್ಟು ರಾಜ್ಯ ಸರ್ಕಾರ, ಗೃಹ ಮಂತ್ರಿಗಳು ಇದ್ರ ಬಗ್ಗೆ ತುಂಬಾ ಗಮನ ಹರಿಸಬೇಕಂತ ಕೇಳ್ಕೊಳ್ತೀವಿ. ಯಾಕಂದ್ರೆ ಮೊನ್ನೆ ಚಿತ್ರದುರ್ಗದಲ್ಲಿ ಒಂದು ದಲಿತ ಹೆಣ್ಣು ಮಗಳನ್ನ ಗ್ಯಾಂಗ್ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಸರ್ಕಾರ ಏನು ಮಾಡ್ತಿದೆ, ಗೃಹ ಮಂತ್ರಿಗಳು ಏನು ಮಾಡ್ತಿದೆ, ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀನಿ. ಮೊನ್ನೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತು ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಳಿಕೆ ಇದೆ, ಕೂಡಲೇ ಒಂದು ಸ್ಪೆಷಲ್ ಸ್ಕ್ವಾಡ್ನ ಮಾಡಿ ಹೆಣ್ಣು ಮಕ್ಕಳನ್ನ ರಕ್ಷಣೆ ಕೊಡ್ಬೇಕಂತೇಳಿ ತಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಆಯ್ತಾ? ಹಾಗಾಗ್ಬಿಟ್ಟು ದಯವಿಟ್ಟು ಇವತ್ತೇನು ನಾವೆಲ್ಲ ಬಂದೀವಿ, ಎಲ್ಲ ರಾಜ್ಯಾಧ್ಯಕ್ಷರು ನಾವೆಲ್ಲ ಇದು ಒಂದು ಸ್ವಾಭಿಮಾನದ ಹೋರಾಟ, ಯಾವುದೇ ಒಂದು ಸಂಘಟನೆ ಹೋರಾಟ ಅಲ್ಲ. ಎಲ್ಲರೂ ಸ್ವಾಭಿಮಾನದಲ್ಲಿ ತಮ್ಮ ಸ್ವಂತ ಖರ್ಚಲ್ಲಿ ತಮ್ಮ ಗಾಡಿಗಳು ಎತ್ಕೊಂಡು ನಾವು ಸೌಜನ್ಯ ನ್ಯಾಯ ಕೊಡಿಸ್ಲೇಬೇಕಂತೇಳಿ ಒಂದು ಪಣ ತೊಟ್ಟಿಲ್ಲಿ ಬಂದಿದ್ದೀವಿ. ಈ ಒಂದು ಹೋರಾಟಕ್ಕೆ ನನಗೆ ಸಂಪೂರ್ಣವಾಗಿ ಏನು ಧರ್ಮಸ್ಥಳದ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿಗಳು ಸಂಪೂರ್ಣ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ, ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದಕ್ಕೆ ನ್ಯಾಯ ಸಿಗಬೇಕು. ಈಗ ನೀವು ಹೇಳಿದ್ರಿ 13 ವರ್ಷದಿಂದ ನ್ಯಾಯ ಸಿಕ್ಕಿಲ್ಲ, ಈಗ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. 13 ವರ್ಷದಿಂದ ಧ್ವನಿ ಎತ್ತಾ ಇರೋದು ಇವಾಗ ರಾಜ್ಯಾದ್ಯಂತ ಎಲ್ಲ ಕಡೆನೂ ಹರಡಿಕೊಂಡಿದೆ. ಮಂಜುನಾಥ ಇದ್ದಾನೆ, ಅವನು ಇದಕ್ಕೆ ನ್ಯಾಯ ಕೊಡಿಸ್ತಾನೆ. ಈ ಕೃತ್ಯಕ್ಕೆ ಯಾರು ಕೃತ್ಯವನ್ನು ಎಸಗಿದ್ದಾರೆ ಆ ಅವಿವೇಕಿಗೆ ಶಿಕ್ಷೆ ಆಗ್ಲೇಬೇಕು, ಹಾಗೆ ಆಗತ್ತೆ. ಕಾರಣಕ್ಕೂ ಆಗಲ್ಲ ಅಂತ ಅಲ್ಲ. ಆಮೇಲೆ ನಾನು ಒಂದೇ ಕೇಳ್ಕೊಳ್ಳೋದು, ನಮ್ಮ ಸರ್ಕಾರದಲ್ಲಿ ಇದನ್ನ ಇಲ್ಲಿಗೆ ಈ ಧರ್ಮಸ್ಥಳ ಅನ್ನೋ ಒಂದು ಹೆಸರನ್ನ ಎಲ್ಲರ ಬಾಯಲ್ಲೂ ನಿಲ್ಲಿಸಿ ಇದಕ್ಕೆ ನ್ಯಾಯ ಕೊಡಿಸಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಸಿ ಅಂತ ನಾನು ಕೇಳ್ಕೊಳ್ತೇನೆ ಸರ್ಕಾರದಲ್ಲಿ.
ದಯಮಾಡಿ ನೊಂದಂತ ಹೆಣ್ಮಕ್ಳಿಗೆ ಇದೊಂದಕ್ಕೆ ನ್ಯಾಯ ಸಿಕ್ಕಿದ್ರೆ ಮತ್ತೆ ಇಂಥ ಒಂದು ಕೃತ್ಯಕ್ಕೆ ಕೈ ಹಾಕ್ತವನ್ಗೆ ತಕ್ಕ ಶಿಕ್ಷೆ ಆದ್ರೆ ಎಲ್ಲಾ ಕಡೆನೂ ಹೆಣ್ಮಕ್ಳು ಅನ್ಯಾಯದಲ್ಲಿ ಕೊಲೆಗಳಾಗ್ತಾ ಇದ್ದಾರೆ. ಅಂತವ್ರಿಗೆಲ್ಲ ಒಂದು ಪಾಠವನ್ನ ಕಲಿಸ್ದಂಗೆ ಆಗತ್ತೆ ಅಂತ ನಾನು ಕೇಳ್ಕೊಳ್ತೇನೆ.